ತ್ರಿಶೂಲ್ ಎಲ್ಲಿದ್ಯಾ ತ್ರಿಶೂಲ್? ಇವನು ಯಾಕೆ ನನಗಿಷ್ಟು ಹಿಂಸೆ ಕೊಡ್ತಾ ಇದ್ದಾನೆ? ನನ್ನ ಜೀವನ ಈಗಾಗಲೇ ಹಾಳಾಗಿ ಹೋಗಿದೆ, ಮತ್ತಷ್ಟು ಹಾಳಾಗೋ ಹಾಗೆ ಮಾಡಬೇಡ ತ್ರಿಶೂಲ್. ಎಲ್ಲಿದ್ರು ಹೊರಗೆ ಬಾ ತ್ರಿಶೂಲ್. ತ್ರಿಶೂಲ್ ತ್ರಿಶೂಲ್ ಶಿವಾನಿ, ಶಿವಾನಿ ಬೇಡ, ಶಿವಾನಿ, ಶಿವಾನಿ. ಆದಿಶೇಷ, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ರು ಯಾಕೆ ಸಾಯಿಸ್ತೆ ಗೊತ್ತಾ? ನಿನ್ನ ಶಿವಾನಿನ ದೂರ ಮಾಡೋಕ್ಕೆ ನಂಗೆ ಬೇರೆ ಯಾವ ದಾರಿನೂ ಇರಲಿಲ್ಲ. ನಾನೇನೇ ಪ್ರಯತ್ನ ಪಟ್ಟರು ನೀನು ನನ್ನ ಕಡೆ ಬರಲಿಲ್ಲ, ನನ್ನನ್ನು ಪ್ರೀತಿಸ್ಲಿಲ್ಲ. ಶಿವಾನಿ ಶಿವಾನಿ ಅಂತ ಯಾವಾಗಲೂ ಅವಳ ಹಿಂದೆನೇ ಹೋಗ್ತಾ ಇದ್ದೆ. ಇನ್ನು ಶಿವಾನಿ ಮತ್ತೆ ಆದಿಶೇಷ ಒಂದಾಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕ್ರಮ್ಮ ಎಷ್ಟು ಗಡ್ಬಿಡಿಲಿ ಬರ್ತಾ ಇದ್ರಲ್ಲ, ಏನಾಯ್ತು? ಅದು ತ್ರಿಶೂಲ್ನ ನೋಡಿದ್ರಾ? ಆಚೆ ಹೋದ್ನಲ್ಲ, ಯಾಕೆ ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಅಜ್ಜಿ. ಗೋವಿಂದ, ತ್ರಿಶೂಲ್ ನೋಡಿದ್ಯಾ? ಯಾಕೆ ನನ್ಗೆ ಅದೇ ಕೆಲಸನಾ? ಎಲ್ಲ ಊರು ಸುತ್ತಕ್ಕೆ ಹೋಗಿದ್ದಾನೆ ಏನೋ. ಏನಾದ್ರೂ ಕೆಲ್ಸದ ಮೇಲೆ ಹೋಗಿದ್ದಾನು. ಶಿವಾನಿನ ಕೇಳಿದ್ರೆ ಗೊತ್ತಾಗುತ್ತೆ. ಶಿವಾನಿ, 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 ತ್ರಿಶೂಲ್ ಎಲ್ಲಮ್ಮ? ಶಿವಾನಿ, ನಿನ್ನೆ ಕೇಳ್ತಾ ಇರೋದು, ತ್ರಿಶೂಲ್ ಎಲ್ಲಿ? ತ್ರಿಶೂಲ್ ಎಲ್ಲಮ್ಮ? ಅವಾಗ ಹೋದವ್ ಇನ್ನೂ ಬಂದಿಲ್ಲ, ತಿಂಡಿ ಕೂಡ ತಿಂದಿಲ್ಲ. ಅವನು ಎಲ್ಲಿಗೆ ಹೋಗಿದ್ದಾನೆ? ನನಗಿದ್ರಿಂದ ಮುಕ್ತಿ ಕೊಡಿಸ್ತೀಯ? ಪ್ರೀತಿ ಅಂತೂ ಇಲ್ಲ, ಅರ್ಥ ಮಾಡ್ಕೊ. ಹಿಂಗೆ ನೆನಪಿದ್ಯಾ, ನಾನು ನಿಂಗೊಂದು ಲೆಟರ್ ಕೊಟ್ಟಿದ್ದೆ, ಅದು ಓದೋ ಸಮಯ ಹತ್ರ ಬಂದೇ ಬಿಡ್ತು. ಜೊತೆಗೆ ಓದಿ ನಗದಕ್ಕಂತೂ ಆಗ್ತಾ ಇಲ್ಲ, ಒಂಟಿಯಾಗಿ ಓದು ಶಿವಾನಿ. ನಾನು ಅವಾಗ್ಲಿಂದ ಕಾಲಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಬರ್ತಿದೆ. ನಾನು ಅರ್ಜೆಂಟಾಗಿ ಏನೋ ಮಾತಾಡಬೇಕಾಗಿತ್ತು. ಶಿವಾನಿ, ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಮಾತಾಡಮ್ಮ. ಶಿವಾನಿ, ಶಿವಾನಿ, ಮಾತಾಡಮ್ಮ. ಯಾಕೆ ಕಲ್ಲು ಬಂಡೆ ಥರ ನಿಂತಿದೀಯಾ? ಎಲ್ರು ನಿನ್ನೆ ಪ್ರಶ್ನೆ ಮಾಡ್ತಾ ಇರೋದು. ಅಜ್ಜಿ, ಅದು ಇವಳು ಉತ್ತರ ಕೊಡಕ್ಕೆ ಒದ್ದಾಡ್ತಿದ್ದಾಳೆ ಅಂದ್ರೆ ಅವನು ಊರು ಸುತ್ತಕ್ಕೆ ಹೋಗಿರೋದು ಕನ್ಫರ್ಮ್ ಆಯ್ತು. ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಅನ್ಕೊಂಡೆ, ಒಟ್ಕೊಣ ಸುಟ್ರು ಹೋಗಲ್ಲ. ಗೋವಿಂದ, ನೀ ಸ್ವಲ್ಪ ಸುಮ್ಮನೆ ಇರು. ಅವನು ನಿನ್ನ ಹಾಗೆ ಬೇಜವಾಬ್ದಾರಿ ಮನುಷ್ಯ ಅಲ್ಲ, ಸಂಸಾರದ ಜವಾಬ್ದಾರಿ ಅವನಿಗಿದೆ. ಶಿವಾನಿ, ಎಲ್ಲಿ ಹೋಗಿದ್ದಾನೆ ಹೇಳಮ್ಮ. ಆಡೋರ್ ಬಾಯಿ ಸ್ವಲ್ಪ ತೆಪ್ಪಗಿರ್ಲಿ, ಹೇಳು. ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗಮ್ಮ? ಹೆಂಡತಿಗೆ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗಡೆ ಕಾಲಿಡುವಂತ ಮನುಷ್ಯ ಅಲ್ಲ ಅವನು. 100% ಟ್ರೂ. ನಾನು ನೋಡ್ತಾನೆ ಇದ್ದೀನಿ, ಮದ್ವೆ ಆದಾಗ್ಲಿಂದ ಅವ್ನು ನಮ್ ಕಡೆ ತಿರುಗೂ ನೋಡಿಲ್ಲ. ಯಾವಾಗ್ಲೂ ಶಿವಾನಿ ಶಿವಾನಿ ಅಂತ ನಿಮ್ ಹಿಂದೆನೆ ಓಡಾಡ್ತಿರ್ತಾನೆ. ಅದು ಹಾಗೆ ರೀನಾ, ಹೊಸ ಸಂಸಾರ ಅಲ್ವಾ, ಅಂಟಿನ ಹಾಗೆ ಯಾವಾಗ್ಲೂ ಅಂಟ್ಕೊಂಡಿರುತ್ತೆ. ಈಗ ಬೆಸೆಯೋ ಸಂಬಂಧನೇ 10 ವರ್ಷ ಜೊತೆ ಇರೋ ಹಾಗೆ ಮಾಡುತ್ತೆ. ನಾನು ಯಾವ ನಿರೀಕ್ಷೆ ಇಟ್ಕೊಂಡ್ರು ಅದು ಬರೀ ನಿರೀಕ್ಷೆಯಾಗಿ ಉಳಿಯುತ್ತೆ ಅಷ್ಟೇ. ನಿನ್ನ ಮನ್ಸು ಮಾತ್ರ ಬದಲಾಗಲ್ಲ. ಅತ್ತೆ, ನೀವೇನೋ ಹಾಗಂತಿದ್ದೀರಾ, ಆದ್ರೆ ಇಲ್ಲಿ ಉಲ್ಟಾ ಆಗಿರೋ ಆಗಿದೆ.
ಶಿವಾನಿಗೆ ಅವನು ಹೋಗಿರೋ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಶಿವಾನಿಗೆ ಈಗ ಅವನ ಬುದ್ಧಿ ಗೊತ್ತಾಗಿದೆ ಅನ್ಸುತ್ತೆ. ಅವನು ಈ ಮನೆ ಕೆಲಸದ ಆಳ ಆಗಿದ್ದಾಗಿಂದಲೂ ನಾನು ಹೇಳ್ತಾನೆ ಬಂದೆ, ನಿಮ್ಗೆ ಯಾರಿಗೂ ಅರ್ಥನೇ ಆಗಿಲ್ಲ. ಅವನ ಗುಣ ಏನು ಅಂತ ಈಗ ಬಾಯ್ಲಾಗೋ ಸಮಯ ಬಂತು. ಗೋವಿಂದ, ಶಿವಾನಿ, ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ ಅವ್ನು ಹೇಳ್ದೆ ಕೇಳ್ದೆ ಯಾಕೋದ? ಅಂತ ಕೆಲಸ ಏನಿತ್ತು ಅವನಿಗೆ? ಶಿವಾನಿ, ಅವನು ಬಂದ ತಕ್ಷಣ ಹೇಳಮ್ಮ, ಅವನ ವಿಚಾರಿಸ್ಕೊಳ್ಬೇಕಾಗಿದೆ. ನಾನು ಅಷ್ಟೇ, ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡದೆ ಹಾಗೆ ಮಾಡ್ಬಿಟ್ಟಿದ್ದಾನೆ. ಸರಿ, ಹೇಳ್ತೇನೆ. ಅಲ್ಲ, ತ್ರಿಶೂಲ್ ಎಲ್ಲಿ ಹೋಗಿರ್ಬೋದು? ಹಳಿಮಯ್ಯ ಬೇರೆ ತ್ರಿಶೂಲ್ ಮನೇಲಿದ್ದಾನ ಅಂತ ಕೇಳ್ಕೊಂಡು ಹೋದ. ಇವಾಗ ಇವನು ಇಲ್ಲ. ಹಳಿಮಯ್ಯನೇ ಏನಾದರೂ ಛೆ ಹಳಿಮಯ್ಯ ಏನಾದರೂ ಕರ್ಕೊಂಡು ಹೋಗಿದ್ರೆ ನನಗೆ ಹೇಳೋಗಿರು. ಪರಮೇಶ್ವರ, ಏನ್ ಮಾಡ್ಲಿ ನಾನು? ಮನೆಯವರೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ. ನನ್ನ ತ್ರಿಶೂಲ್ ಸಂಸಾರ ಶುರು ಆಗಿಲ್ಲ ಅಂತ ಅವ್ರಿಗೆ ಹೇಳ, ನನ್ಗೊಂದ್ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ, ನನ್ನ ಗಂಡ ಅಂತಾನೆ ಒಪ್ಕೊಂಡಿಲ್ಲ ಅಂತ ಹೇಳ, ಅಥವಾ ನಿಮ್ಗೆ ಗೊತ್ತಿಲ್ಲದೆ ನಮ್ಮಿಬ್ಬರ ಮಧ್ಯೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು, ಅದರ ಪ್ರಕಾರ ನನಗೆ ಅವನ ಮೇಲೆ ಪ್ರೀತಿ ಹುಟ್ಲಿಲ್ಲ, ಅದ್ರಲ್ಲಿ ಅವ್ನು ಸೋತ್ ಹೋದ, ಸೋತ್ರೆ ನನಗೆ ಈ ತಾಳಿಂದ ಮುಕ್ತಿ ಕೊಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತ ಅವ್ರಿಗೆಲ್ಲ ಹೇಳ. ತ್ರಿಶೂಲ್ ನೋಡಿದ್ರೆ ಸಾಯ್ತೀನಿ ಅಂತ ಪತ್ರ ಬೇರೆ ಬರ್ದಿಟ್ಟು ಹೋಗಿದ್ದಾನೆ. ಇದನ್ನೆಲ್ಲ ಅವ್ರ ಮುಂದೆ ಹೇಳಕ್ಕಾಗತ್ತಾ? ಆಗಲ್ಲ, ಆಗಲ್ಲ. ಯಾಕೆ ನನ್ನ ಜೀವನದಲ್ಲೇ ಹೀಗೆಲ್ಲ ಆಗ್ತಿದೆ? ಎಲ್ಲ ಸಂಕಟಗಳು ನನ್ನ ಜೀವನದಲ್ಲೇ ಯಾಕೆ ಬರ್ತಿದೆ? ನನ್ನ ಆದಿಶೇಷನ್ ಪ್ರೀತಿನ ಕಳ್ಕೊಂಡೆ. ಇಷ್ಟ ಇಲ್ದೇ ಇದ್ರು ಈ ಮನೆಗೆ ಬಂದೆ. ಒತ್ತಾಯದ ಸಂಸಾರಕ್ಕೆ ತಲೆ ಕೊಡೋ ಪರಿಸ್ಥಿತಿ ನನಗೆ ಎದುರಾಯ್ತಲ್ಲ. ಅದರಿಂದನೂ ಹೇಗೋ ಬಚಾವಾದೆ. ಆದ್ರೆ ಕೊನೆಗೆ ಇಂಥ ಪರಿಸ್ಥಿತಿಗೆ ಬಂದು ನಿಲ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗಾಗ್ತಿರೋ ಪ್ರತಿಯೊಂದು ನೋವು ಆ ತ್ರಿಶೂಲಿಂದಾನೇ ಆಗ್ತಿರೋದು. ನನಗೆ ಯಾಕೆ ಹೀಗೆಲ್ಲ ಕಾಟ ಕೊಡ್ತಿದ್ದಾನ ಅವನು? ಅವನ ಪತ್ರದಲ್ಲಿ ಬರ್ತಿರೋದೆಲ್ಲ ಸತ್ಯನಾ? ನಿಜವಾಗ್ಲೂ ಅವನ ಪ್ರಾಣಕ್ಕೆ ಏನಾದ್ರೂ ಮಾಡ್ಕೊಳಕ್ ಹೋಗಿದ್ದಾನ, ಅಥವಾ ನನಗೆ ಆಟ ಆಡಿಸ್ಬೇಕು ಅಂತ ಹೀಗೆಲ್ಲ ಬರ್ದು ಹೋಗಿದ್ದಾನ? ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ಅದೇನಾಗುತ್ತೋ ಆಗ್ಲಿ, ನಾನು ತ್ರಿಶೂಲ್ನ ಹುಡ್ಕೊಂಡು ಹೋಗೋದೇ ಸರಿ. ಅವ್ನು ಎಲ್ಲಿದ್ದಾನೋ ಹುಡುಕಿ ಕಾಣಿಸಿದ ತಕ್ಷಣ ಕೆನ್ನೆಗೆ 4 ಬಾರಿಸಿ ಮನೆಗೆ ಹೇಳ್ಕೊಂಡು ಬರ್ತೀನಿ. ಎಲ್ಲರ ಮುಂದೆ ನಮ್ಮ ಸಂಸಾರದ ಸತ್ಯನ ಹೇಳ್ತೀನಿ. ನಾನೇ ಈ ತಾಳಿಯಿಂದ ಮುಕ್ತಿ ತಗೋತೀನಿ. ಹಾ, ಅದೇ ಸರಿ. ಮೊದಲು ಅವನಿರೋ ಜಾಗಕ್ಕೆ ಹೋಗ್ಬೇಕು, ಅವನನ್ನ ಹುಡುಕಿ ಕರ್ಕೊಂಡು ಬರ್ಬೇಕು. ಆದ್ರೆ ಅವ್ನು ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ ಅಂತ ಮನೆಯವ್ರ ಮುಂದೆ ಹೇಳಿದ್ದೀನಲ್ಲ. ಈಗ ಎಲ್ರು ಮುಂದೆ ಹೊರಟ್ರೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಮನೆಯವರೆಲ್ಲ ಪ್ರಶ್ನೆ ಮಾಡ್ತಾರೆ. ಏನ್ ಮಾಡೋದು? ನನ್ನ ಮನುಷ್ಯ ರೂಪದಲ್ಲಂತೂ ಹೊರಗಡೆ ಹೋಗೋಕ್ಕಾಗಲ್ಲ. ಹಾ, ನಾನು ನಾಗ ರೂಪದಲ್ಲೇ ಇಲ್ಲಿಂದ ಹೋಗೋದು ಸರಿ. ತ್ರಿಶೂಲ್ ಸಾಯ್ತೀನಿ ಅಂತ ಹೇಳಿದ್ದು ಇದೇ ಜಾಗ ಅಲ್ವಾ? ಎಲ್ಲಿದ್ದಾನ ಅವನು?
ತ್ರಿಶೂಲ್ 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 ಎಲ್ಲಿದ್ಯಾ? ಇವನಿಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿಗೆ ಹೋದ? ನಿನ್ನ ಮನಸ್ಸು ಬದಲಾಯಿಸೋದಕ್ಕೆ ನೀನು ನನಗೆ 3 ದಿವಸ ಟೈಮ್ ಕೊಟ್ಟಿದ್ಯಾ. ಅಷ್ಟರಲ್ಲಿ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂತಂದರೆ ನಾನಿರೋ ಜಾಗ ಇದೆ. ಅಂದ್ರೆ ಪತ್ರದಲ್ಲಿ ಬರ್ದ ಹಾಗೆ ಅವನು ಏನಾದರೂ... ಅಯ್ಯೋ ಪರಮೇಶ್ವರ. ತ್ರಿಶೂಲ್ 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 ತ್ರಿ ತ್ರಿಶೂಲ್ ಇಲ್ಲಿಂದ ಕೆಳಗಡೆ ಹಾರ್ಬಿಟ್ನಾ? ಅವನ್ ಪ್ರಾಣಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ? ಅಯ್ಯೋ ಪರಮೇಶ್ವರ, ಏನಾಗ್ತಿದೆ? ನಾನು ಏನ್ ಮಾಡ್ಲಿ? ಇಲ್ಲ, ತ್ರಿಶೂಲ್ ನನಗೆ ಆಟ ಆಡಿಸ್ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾನ. ಮೊದಲೇ ಅವನಿಗೆ ನನಗೆ ಕಾಟ ಕೊಡೋದು ಅಂದ್ರೆ ಇಷ್ಟ. ಇವಾಗ್ಲೂ ಅದೇ ಬುದ್ಧಿ ತೋರಿಸ್ತಾ ಇರ್ತಾನೆ. ನನ್ಗೆ ಯಾಕೋ ಹಾಗೆ ಅನಿಸ್ತಿದೆ. ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ತ್ರಿಶೂಲ್, ಸುಮ್ಮನೆ ನನ್ನನ್ನು ಆಟ ಆಡಿಸ್ಬೇಡ. ಎಲ್ಲೇ ಬಚ್ಚಿಟ್ಕೊಂಡಿದ್ರು ಹೊರಗೆ ಬಾ. ನನಗೆ ಕೆಟ್ಟ ಕೋಪ ಬರ್ತಿದೆ. ಮನೆಯವರೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾರೆ. ತ್ರಿಶೂಲ್, ನೀನು ಹೀಗೆ ಮಾಡಿದ್ರೆ ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ಎಲ್ಲ ವಿಷಯದಲ್ಲೂ ನಿನಗೆ ಹುಡುಗಾಟ ಅಲ್ವಾ? ನೀನ್ ಹುಡುಗಾಟಕ್ಕೂ ಒಂದು ಮಿತಿ ಅನ್ನೋದಿದೆ ತ್ರಿಶೂಲ್. ನೀನ್ ಎಲ್ಲ ಗಡಿನೂ ದಾಟ್ ಹೋಗ್ತಿದ್ಯಾ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ತ್ರಿಶೂಲ್. ಎಲ್ಲೇ ಬಚ್ಚಿಟ್ಕೊಂಡಿದ್ರು ಹೊರಗಡೆ ಬಾ. ಹೊರಗಡೆ ಬಾ ತ್ರಿಶೂಲ್. ತ್ರಿಶೂಲ್ ತ್ರಿಶೂಲ್, ನಾನು ಹೇಳ್ತಿರೋದು ಕೇಳಿಸ್ತಾ ಇದೆಯೋ ಕೇಳಿಸ್ತಾ ಇಲ್ವೋ? ಅಥವಾ ಕೇಳಿಸಿದ್ರು ಬರ್ತಾ ಇಲ್ವೋ? ನೋಡು, ನಿನ್ ಎದ್ರಗ್ ಬಂದ್ರೆ ಪರಿಣಾಮ ಬೇರೆನೇ ಇರುತ್ತೆ ತ್ರಿಶೂಲ್. ತ್ರಿಶೂಲ್, ನನ್ ಎಷ್ಟು ಸತಿ ಕರೆದ್ರು ನನ್ನ ಕಣ್ಮುಂದೆ ಯಾಕೆ ಬರ್ತಿಲ್ಲ? ಅಂದ್ರೆ ಅಂದ್ರೆ ತ್ರಿಶೂಲ್ ಇಲ್ಲ. ಪರಮೇಶ್ವರ, ತ್ರಿಶೂಲ್ ಹಾಗೇನು ಮಾಡ್ಕೊಳ್ದೆ ಇದ್ರೆ ಸಾಕು. ಏನ್ ಮಾಡ್ಲಿ? ಒಂದ್ಸತಿ ನಾನೇ ಕೆಳಗಡೆ ಹೋಗಿ ನೋಡೋದೇ ಒಳ್ಳೇದು. ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್, ಇವನು ಯಾಕೆ ನನಗಿಷ್ಟು ಹಿಂಸೆ ಕೊಡ್ತಾ ಇದ್ದಾನೆ? ನನ್ನ ಜೀವನ ಈಗಾಗಲೇ ಹಾಳಾಗಿ ಹೋಗಿದೆ. ಮತ್ತಷ್ಟು ಹಾಳಾಗೋ ಹಾಗೆ ಮಾಡಬೇಡ ತ್ರಿಶೂಲ್. ಎಲ್ಲಿದ್ರು ಹೊರಗೆ ಬಾ ತ್ರಿಶೂಲ್. ತ್ರಿಶೂಲ್ ತ್ರಿಶೂಲ್ ಇಷ್ಟು ವರ್ಷ ನನ್ನ ಕೈಲಾಗದೇ ಇರೋ ಕೆಲಸನ ಇವತ್ತು ಮಾಡಿ ಮುಗಿಸಿದ್ದೀನಿ. ಇನ್ಮೇಲೆ ಶಿವಾನಿ ತ್ರಿಶೂಲ್ ಯಾವುದೇ ಕಾರಣಕ್ಕೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ತ್ರಿವಿಕ್ರಮ್, ಯಾವಾಗ್ಲೂ ನಾನು ಕೈಲಾಗ್ದಿರೋಳು ಅಂತ ಪದೇ ಪದೇ ಚುಚ್ಚು ಮಾತಾಡ್ತಾ ಇದ್ದೆ ಅಲ್ಲ, ಇವತ್ತಿದನ್ನ ನೋಡಕ್ಕೆ ನೀನ್ ಇರ್ಬೇಕಿತ್ತು. ಇವಾಗ ಶಿವಾನಿ ಮತ್ತೆ ತ್ರಿಶೂಲ್ ಮಧ್ಯ ದೊಡ್ಡ ದ್ವೇಷನೇ ಸೃಷ್ಟಿ ಮಾಡಿದ್ದೀನಿ. ತ್ರಿಶೂಲ್ ಕತೆ ಇಷ್ಟೊತ್ತಾಗ ಮುಗ್ದಿರುತ್ತೆ. ಶಿವಾನಿ ಮನೇಲಿ ನೆಮ್ಮದಿಯಾಗಿರ್ತಾಳೆ. ಅವಳಿಗೆ ಯಾವ ಚಿಕ್ಕ ಸೂಚನೆ ಕೂಡ ಸಿಕ್ಕಿರಲ್ಲ, ಸಿಗೋದಕ್ಕೆ ಸಾಧ್ಯನೂ ಇರಲ್ಲ. ಈ ಮಾಯಾಂಗನೆಯ ಶಕ್ತಿ ಮುಂದೆ ಎಲ್ಲರೂ ಶೂನ್ಯ. ಇಡೀ ಜಗತ್ತಲ್ಲಿ ನಾನೇ ಶ್ರೇಷ್ಠ, ನಾನೇ ಶಕ್ತಿವಂತೆ. ಅಯ್ಯೋ ತ್ರಿಶೂಲ್, ತ್ರಿಶೂಲ್ ಏನಾಯ್ತು? ತ್ರಿಶೂಲ್, ತ್ರಿಶೂಲ್ ಮಾತಾಡು. ತ್ರಿಶೂಲ್, ತ್ರಿಶೂಲ್ ಎದ್ದೇಳು. ತ್ರಿಶೂಲ್ ಮಾತಾಡು. ತ್ರಿಶೂಲ್,
ತ್ರಿಶೂಲ್ ತ್ರಿಶೂಲ್, ನೀನು ಪ್ರಾಣ ಭಯ ತಂದ್ಕೊಳ್ಳೋ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತ್ರಿಶೂಲ್. ನೀನ್ ಬರ್ದಿದ್ದ ಪತ್ರ ನೋಡಿ ನೀನು ನನ್ನನ್ನು ಆಟ ಆಡ್ಸಕ್ಕೆ ಈ ರೀತಿ ಮಾಡ್ತಿದ್ಯಾ ಅನ್ಕೊಂಡೆ. ಆದ್ರೆ ನೀನ್ ಯಾಕೆ ಹೀಗ್ ಮಾಡ್ಕೊಂಡೆ ತ್ರಿಶೂಲ್? ಯಾಕೆ ತ್ರಿಶೂಲ್ ಹೀಗ್ ಮಾಡ್ಕೊಂಡೆ? ಯಾಕೆ ಹೀಗ್ ಮಾಡ್ಕೊಂಡೆ? 3 ದಿನದಲ್ಲಿ ನನ್ನ ಮನ್ಸಲ್ಲಿ ಪ್ರೀತಿ ಹುಟ್ಟಿಸ್ತೀನಿ ಅಂತ ಪಂದ್ಯ ಕಟ್ಟೋನು ಈಗ ಜೀವನದ ಪಂದ್ಯದಲ್ಲಿ ಸೋಲೋಕ್ ಹೊರಟಿದ್ಯಾ? ಜೀವನನ ಹೀಗ ಅಂತ್ಯ ಮಾಡ್ಕೊಳ್ಳೋ ಯೋಚನೆ ಆದ್ರೂ ನಿನಗೆ ಯಾಕೆ ಬಂತು ತ್ರಿಶೂಲ್? ನೀನ್ ನನಗೆ ಗಂಡನಾಗಿ ಇಷ್ಟ ಇಲ್ಲದೆ ಇರ್ಬೋದು, ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಆದ್ರೆ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನಗ್ ನೀನ್ ಇಷ್ಟ ತ್ರಿಶೂಲ್, ನನಗ್ ನೀನ್ ಇಷ್ಟ.